ಶರಣಪ್ಪ ದೊಡ್ಮನಿ, ಪಂಪಣ್ಣ ನಾಯಕ್ ನೇತೃತ್ವದಲ್ಲಿ ಕರ್ನಾಟಕ ರೈತ ಸಂಘ ಹಸಿರು ಸೇನೆ ವತಿಯಿಂದ ವಾಲ್ಮೀಕಿ ಸರ್ಕಲ್ ಕನಕಗಿರಿಯಲ್ಲಿ ವಿವಿಧ ರೈತರು ಬೇಡಿಕೆಗೆ ಇಟ್ಟುಕೊಂಡು ಬೃಹತ್ ಪ್ರತಿಭಟನೆ. ಇದುವರೆಗೆ ಮಾನ್ಯ ತಹಶೀಲ್ದಾರ್ ಬಂದು ಮನವಿಯನ್ನು ಸ್ವೀಕರಿಸೋದಕ್ಕೆ ಎಲ್ಲ ರೈತ ಸಂಘದ ಪರವಾಗಿ, ದಲಿತ ಸಂಘದ ಪರವಾಗಿ ಮತ್ತು ಕನ್ನಡ ಪರ ಸಂಘಟನೆ ಪರವಾಗಿ ಈ ಮನವಿಯನ್ನು ಕೊಡ್ತಾ ಇದ್ದೀವಿ. ಇದು ಸಂಬಂಧಪಟ್ಟ ಇಲಾಖೆಗೆ ರವಾನೆ ಮಾಡಿ ನ್ಯಾಯ ಕೊಡಿಸೋದಕ್ಕೆ ಮಾನ್ಯ ತಹಶೀಲ್ದಾರ್ ಇಲಾಖೆಯಿಂದ ಏನೇನು ಇದರಲ್ಲಿ ಅಂಶಗಳಿದಾವ ಅವನ್ನ ಪೂರ್ಣಗೊಳಿಸಬೇಕಂತೇಳಿ ಮಾನ್ಯ ತಹಶೀಲ್ದಾರ್ ಈ ಒಂದು ಉದ್ದೇಶಿಸಿ ಎರಡು ಮಾತಾಡಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ಒಳನಾಡು ಇದು ಕನಕಗಿರಿ ತಾಲೂಕು ಅಂತ ಒಂದು ಸಂದರ್ಭದಲ್ಲಿ ಈಗ ಜಲಾಶಯಕ್ಕೆ ಲಕ್ಷಾಂತರ ಕ್ಯೂಸೆಕ್ ಹರಿದು ಹೋಗಿ ಇವತ್ತು ಆಂಧ್ರ ಮೂಲಕವಾಗಿ ಇವತ್ತು ಸಮುದ್ರ ಸೇರ್ತಾ ಇದೆ. ಆದರೆ ಇಲ್ಲಿರ್ತಕ್ಕಂಥ ಕೆರೆ ಯೋಜನೆಗಳು ಇವತ್ತು ಬಹಳಷ್ಟು ವಿಳಂಬ ಆಗಿದೆ. ಯಾಕಂದರೆ ಈಗಾಗಲೇ ಜಲಾಶಯದಲ್ಲಿ ಅತಿ ಹೆಚ್ಚು ನೀರು ಹರಿದು ಹೋಗ್ತಾ ಇದೆ. ಆದರೆ ಇಲ್ಲಿರ್ತಕ್ಕಂಥ ಕೆರೆಗಳು ನೀರು ಭರ್ತಿ ಆಗ ಇವತ್ತು ವಿಫಲ ಆಗ್ತಾ ಇದೆ. ಅದೇ ಸಂದರ್ಭದಲ್ಲಿ ವಿಶೇಷವಾಗಿ ಈ ಭಾಗದಲ್ಲಿ ಅರ್ಜಿ ಹಾಕಿರ್ತಕ್ಕಂಥ 57ನಲ್ಲಿ ಅಕ್ರಮ ಸಕ್ರಮದಲ್ಲಿ ಅರ್ಜಿ ಹಾಕಿರ್ತಕ್ಕಂಥ ರೈತರಿಗೆ ಇದುವರೆಗೆ ಯಾವುದೇ ರೀತಿಯಿಂದ ಒಂದು ಸಾಗುವಳಿ ಚೀಟಿ ಆಗಲಿ ಮತ್ತು ಹಕ್ಕುಪತ್ರಗಳನ್ನು ಕೊಡೋದಕ್ಕೆ ವಿಫಲ ಆಗಿರ್ತಕ್ಕಂಥ ಇಲ್ಲಿರ್ತಕ್ಕಂಥ ಮಂತ್ರಿಗಳು, ಶಾಸಕರು ಮತ್ತು ಸರ್ಕಾರ. ಯಾಕಂದ್ರೆ ಕಳೆದ ಸರ್ಕಾರದಲ್ಲಿ ಈ ಜಿಲ್ಲೆಯಲ್ಲಿ 38ಕ್ಕೂ ಸಾಗುವಳಿ ಚೀಟಿಯನ್ನು ಹಂಚಿದ್ರು. ಈ 1.5 ವರ್ಷದಲ್ಲಿ ಇದುವರೆಗೆ ಯಾವುದೇ ಒಂದು ಸಾಗುವಳಿ ಚೀಟಿ ಕೂಡ ಕೊಟ್ಟಿಲ್ಲ. ಅದೇ ರೀತಿಯಾಗಿ ಬಹುತೇಕ ರೈತರು ಈ ಜಿಲ್ಲೆಯಲ್ಲಿ 18ಕ್ಕೂ ಹೆಚ್ಚು ರೈತರು ಇವತ್ತು 1.5 ವರ್ಷದಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಇಲ್ಲಿರ್ತಕ್ಕಂಥ ರೈತರ ಸಮಸ್ಯೆಗಳನ್ನು ಆಲಿಸಿ ಅವ್ರಿಗೆ ಬಂದಿರತಕ್ಕಂಥ ಕಷ್ಟಗಳನ್ನು ಆಲಿಸೋದಕ್ಕೆ ಸರ್ಕಾರ, ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಇವತ್ತು ವಿಫಲ ಆಗಿದೆ. ಈ ಒಂದು ನಿಟ್ಟಿನಲ್ಲಿ ಜಿಲ್ಲಾಡಳಿತ ಈಗೇನು ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥ ರೈತರ ಮನೆಗೆ ನಿನ್ನೆ ಉಸ್ತುವಾರಿ ಸಚಿವರು, ನಮ್ಮ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ನಾರಾಯಣ ಹಿಡಿಗರವರು ಕಾಡಿಗೆಯಲ್ಲಿ ಹೋಗಿದ್ರು. ಆದರೆ ಬರೀ ಶಾಂತೋಲನಕ್ಕೆ ಮಾತ್ರ ಸೀಮಿತ ಆಗಿದ್ದಾರೆ ಹೊರತು ಅವರಿಂದ, ಅವರ ಸರ್ಕಾರದಿಂದ 1 ರೂಪಾಯಿ ಕೂಡ ಇದುವರೆಗೆ ಕೊಟ್ಟಿಲ್ಲ. ಅಲ್ಲಿರ್ತಕ್ಕಂಥ ಕೃಷಿ ಸಹಾಯಕ ಅಧಿಕಾರಿ ಅವರು ಕೂಡ ಈಗಾಗಲೇ ಸರ್ಕಾರಕ್ಕೆ ಶಿಫಾರಸು ಕಳಿಸುವುದರ ಜೊತೆಗೆ ಆ ಕುಟುಂಬಕ್ಕೆ ನೆರವಾಗ್ತು ಅಂತೇಳಿ ಫೋನ್ ಮುಖಾಂತರವಾಗಿ ಭರವಸೆಯನ್ನು ಕೊಟ್ಟಿದ್ದಾರೆ. ಇದೇ ಸಂದರ್ಭದಲ್ಲಿ ದುರ್ಗಪ್ಪ ದಳಪತಿ, ಪಯಾಸ್, ಮೈಸೂರು ಹುಲಿಗೆಪ್ಪ, ನಾರಾಯಣ, ನಾಗರಾಜ್ ಗೌಡ್ರು, ದೊಡ್ಡಣ್ಣ ಗೌಡ್ರು, ಹಂಪೆ ಹರ್ಗಲ್, ಜಯರಾಮ್ ಗೌಡ, ಶ್ರೀಕಾಂತ್, ಶರಣಬಸಪ್ಪ, ಕನಕಪ್ಪ, ನೂರಾರು ರೈತರು ಭಾಗಿಯಾಗಿದ್ದರು.